ಒಂದು ವಡೆ ತಿಂದರೆ ಇನ್ನೊಂದು ವಡೆ ಕೇಳುತ್ತೀರಿ. ಅಂತಹ ಅದ್ಭುತ ರುಚಿಯಾದಂಥ ಈ ವಡೆ. ಈ ಗರಿ ಗರಿಯಾದ ವಡೆ ತಿಂದರೆ ಕಳೆದೇ ಹೋಗ್ತೀರಾ, ಅಷ್ಟೊಂದು ಸೂಪರ್ ಅದ್ಭುತವಾದಂತಹ ಚಗತೆ ಸೊಪ್ಪಿನ ವಡೆ ಇದು. ಚಗತೆ ಸೊಪ್ಪು ಅಂದರೆ ಇದು ಇಂಗ್ಲೀಷಲ್ಲಿ ಟೋರಾ ಲೀವ್ಸ್ ಅಂತ ಹೇಳ್ತಾರೆ. ನಮ್ಮ ಕೊಂಕಣಿ ಭಾಷೆಯಲ್ಲಿ ತೊಯ್ಕಿಳು ಅಂತ ಕೂಡ ಹೇಳ್ತೇವೆ, ಮತ್ತು ತುಳುವಿನಲ್ಲಿ ತಜಂಕು ಸೊಪ್ಪು ಅಥವಾ ತಗತೆ ಸೊಪ್ಪು ಅಂತ ಕೂಡ ಹೇಳ್ತೇವೆ. ಹಾಯ್ ಆಲ್, ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಮಾಮ್ಸ್ ಕಿಚನ್. ಇವತ್ತು ನಾವು ಮಾಡ್ತಿರೋದು ತಗತೆ ಸೊಪ್ಪಿನ ವಡೆ ಮತ್ತು ಅದ್ರ ಜೊತೆ ಒಂದು ಒಳ್ಳೆಯ ಬೆಂಡೆಕಾಯಿ ಸಾಂಬಾರು. ಇವೆಲ್ಲವನ್ನು ನೋಡಿಕೊಂಡು ಬರೋಣ ನಮ್ಮಮ್ಮನ ಕಿಚನಿಂದ. ಅದಕ್ಕಿಂತ ಮುಂಚೆ ನೋಡಿ, ಎಷ್ಟು ಸ್ವಚ್ಛವಾಗಿರುವ ಜಾಗದಿಂದ ಚಗತೆ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಮಳೆ ಇರುವ ಕಾರಣದಿಂದ ಈ ಮಳೆಗಾಲದಲ್ಲಿಯೇ ಚೆನ್ನಾಗಿ ಬೆಳೆಯುವಂಥ ಸೊಪ್ಪಿದು. ವಿಧ ವಿಧವಾದ ಬಗೆಯ ಅಡುಗೆಯನ್ನು ಇದರಲ್ಲಿ ಮಾಡ್ತಾರೆ. ನಾನು ಒಂದೊಂದಾಗಿ ತೋರಿಸ್ಲಿಕ್ಕೆ ಇದ್ದೇನೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಅಮ್ಮನ ಕಿಚನ್ನು. ಬೆಂಡೆಕಾಯಿ ಸಾಂಬಾರ್ಗೆ ಬೆಂಡೆಕಾಯಿ ಕೂಡ ರೆಡಿ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ತಪ್ಪದೆ ಹೋಗಿ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಬೆಂಡೆಕಾಯಿ ಸಾಂಬಾರನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ. ಅದಕ್ಕೆ ಒಂದು ಅರ್ಧ ಕಾಯಿಯನ್ನು ಹಾಕ್ಕೊಂಡಿದ್ದೀವಿ. ಅದರ ಜೊತೆಗೆ ಹುಣಸೆಹಣ್ಣು, ಚಿಟಿಕೆ ಅರಿಶಿನ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಹುರಿದಿರುವಂಥದ್ದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇವೆಲ್ಲವನ್ನು ಇವಾಗ ಮಿಕ್ಸಿ ಮಾಡ್ಕೋಬೇಕು. ಇದರ ಜೊತೆಯಲ್ಲಿ ಮಸಾಲೆ ಪದಾರ್ಥಗಳು ಬೇಕಾಗಿರುವಂಥದ್ದು ಮೆಂತ್ಯ. ಈ ಮೆಂತ್ಯದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಒಂದು ಚಮಚದಷ್ಟು ಧನಿಯಾ ಕಾಳು. ಇವೆರಡನ್ನು ಚೆನ್ನಾಗಿ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೇವೆ. ನೋಡಿ, ಇಷ್ಟು ಮೆಂತ್ಯವನ್ನು ತೊಗೊಂಡಿದ್ದೇವೆ. ಒಂದು 1/4 ಸ್ಪೂನ್ಗಿಂತ ಕಡಿಮೆನೇ ತೊಗೊಂಡಿದ್ದೇವೆ. ಜಾಸ್ತಿ ಹಾಕೋಕೆ ಹೋದರೆ ಕೈ ಆಗುತ್ತೆ. 1 ಚಮಚದಷ್ಟು ಧನಿಯಾ ಕಾಳನ್ನು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ಕಾಯಿಯ ಜೊತೆಗೆ ಇದನ್ನು ಮಿಕ್ಸಿಯಲ್ಲಿ ನೈಸಾಗಿ ರುಬ್ಬಿಕೊಳ್ಳಿಕ್ಕಿದ್ದೇವೆ. ಮಿಕ್ಸಿಯನ್ನು 1-2 ಸುತ್ತು ತಿರುಗಿಸಿದ ಮೇಲೆ ಈ ಸ್ಪೈಸಸನ್ನು ಹಾಕಿ ಮತ್ತೊಮ್ಮೆ ಫುಲ್ ಗ್ರೈಂಡ್ ಮಾಡಿ ತೆಗೆದಿಟ್ಕೊಳ್ಬೇಕು. ನೋಡಿ, ನೀರೆಷ್ಟು ಬೇಕೋ ಅಷ್ಟೊಂದು ಹಾಕ್ಕೊಂಡಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸಲ್ಲಿ ಇಟ್ಟಿದ್ದೇವೆ. ನೋಡಿ, ಚೆನ್ನಾಗಿ ಬಾಯ್ಲ್ ಬಂತು. ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕಿಕೊಳ್ಬೋದು. ಇಷ್ಟನ್ನು ಹಾಕ್ಕೊಂಡಿದ್ದೇವೆ. ಇವಾಗ ಕುದೀತಾ ಇರುವಾಗಲೇ ನಾವು ಬೆಂಡೆಕಾಯಿಯನ್ನು ಇದಕ್ಕೆ ಹಾಕೋಬೇಕು. ಬೆಂಡೆಕಾಯಿಯನ್ನು ಹುರಿದ್ಬಿಟ್ಟು ಹಾಕಿಲ್ಲ, ನಾವು ಕುದೀತಾ ಇರುವಾಗ ಹಾಕಿದರೆ ಲೊಳೆ ಬರೋದಿಲ್ಲ. ಹಾಗಾಗಿ ಕುದೀತಾ ಇರುವ ಮಸಾಲೆಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮುಚ್ಚಿ ಒಂದು 5 7 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇದು ತುಂಬ ಸುಲಭವಾಗಿ ಮಾಡುವಂತಹ ಸಾರು. ಇದಕ್ಕೆ ನಾವು ಆನಿಯನ್, ಗಾರ್ಲಿಕ್ ಏನು ಬಳಸ್ತಾ ಇಲ್ಲ. ಸಾಸಿವೆ ಮತ್ತು ಹಸಿಮೆಣಸಿನಕಾಯಿಯನ್ನು ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೇವೆ. ನೋಡಿ, ಸೂಪರ್ ಡಿಲಿಷಿಯಸ್ ಅನ್ನಕ್ಕೆ ಹೇಳಿ ಮಾಡಿಸಿದಂಥ ಬೆಂಡೆಕಾಯಿ ಸಾರು ರೆಡಿಯಾಗಿದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಸೆಕೆಂಡ್ ರೆಸಿಪಿ ಕಡೆ ಹೋಗೋಣ. ತಗತೆ ಸೊಪ್ಪಿನ ಅಥವಾ ಚಗತೆ ಸೊಪ್ಪಿನ ವಡೆ. ನೀವು ಬೇಕಿದ್ರೆ ಇದು ಸಿಗದಿದ್ದರೆ ಮೊರಿಂಗ ಅಂದರೆ ನುಗ್ಗೆ ಸೊಪ್ಪಿನಿಂದ ಕೂಡ ಇದನ್ನು ಮಾಡಲಿಕ್ಕಾಗ್ತದೆ. ಒಂದು 2-3 ಹಿಡಿಯಷ್ಟು ಚಗತೆ ಸೊಪ್ಪನ್ನು ತಗೊಂಡಿದ್ದೇವೆ. ಒಂದು 7 ಬ್ಯಾಡಗಿ ಮೆಣಸಿನಕಾಯಿ, ಕಡಲೆಕಾಳು ಗಾತ್ರದಷ್ಟೇ ಇಂಗು, ಹುಣಸೆ ಹಣ್ಣು ಮತ್ತು ಇದು ಅಕ್ಕಿ ಮತ್ತು ಬೇಳೆಯನ್ನು ಒಂದು 2 ಗಂಟೆಗಳ ಕಾಲ ನೆನೆಸಿಡಬೇಕು. ಅಕ್ಕಿಯ ಪ್ರಮಾಣ ಎಷ್ಟಂದರೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ತಗೊಂಡ್ರೆ 1/4 ಕಪ್ಪಷ್ಟು ತೊಗರಿಬೇಳೆ. ತುಂಬಾ ಒಳ್ಳೆ ಗರಿ ಬರುತ್ತೆ. ಖಂಡಿತ ಇವೆಲ್ಲವನ್ನು ಸ್ಕಿಪ್ ಮಾಡಿ ಅಕ್ಕಿ ಹಿಟ್ಟು ತಗೊಳ್ಳೋಕ್ಕೆ ಹೋಗಬೇಡಿ. ಕಡಲೆಕಾಳು ಗಾತ್ರದಷ್ಟು ಇಂಗನ್ನು ಹಾಕಿ ನಾವು ಇದಕ್ಕೆ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಇವಾಗ ಇದರ ಜೊತೆಗೆ ಒಂದು ಗ್ಲಾಸಷ್ಟು ಉದ್ದಿನ ಬೇಳೆ ಅಂದರೆ ವೈಟ್ ಉದ್ದಿನ ಬೇಳೆ ಏನು ಬರುತ್ತೆ ಅದನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ. ಇದು 1 ಲೋಟ ಯಾಕೆ ಮಾಡ್ಕೊಳ್ಳೋದು ಅಂದರೆ ಬೇರೆದಕ್ಕೂ ವಡೆ ಮಾಡುವಾಗ ಯೂಸ್ ಆಗಬೇಕಂತ ಇದನ್ನು ಮೊದಲಿಗೆ ಹುರಿದಿಟ್ಕೊಂಡು ಪುಡಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿದರೆ ಯಾವಾಗ ವಡೆ ಮಾಡುವಾಗ ಅಥವಾ ದೋಸೆ ಮಾಡುವಾಗ ಈಸಿ ಆಗುತ್ತೆ ಅಂತ. ಖಾರ ದೋಸೆ ಕೂಡ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಅಂತ 1 ಲೋಟದಷ್ಟು ನಾವು ಮೊದಲೇ ಸ್ಟೋರ್ ಮಾಡಲಿಕ್ಕೆ ಹುರಿತಾ ಇದ್ದೇವೆ. ಸ್ಕ್ರೀನ್ ಮೇಲೆ ನೋಡಿದ್ದೀರಾ, ಹುರಿದಿರುವ ಉದ್ದಿನ ಬೇಳೆಯನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದನ್ನು ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡ್ತಾ ಇದ್ದೇವೆ. ಇದಕ್ಕೆ ಹಾಕುವಾಗ ಒಂದು 2-3 ಚಮಚದಷ್ಟು ಉದ್ದಿನ ಬೇಳೆ ಪುಡಿ ಸಾಕಾಗುತ್ತೆ, ಆಯಿತಾ. ಆಪ್ಷನಲ್, ಅದೇನು ಬೇಡದಿದ್ದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಆದರೆ ಒಳ್ಳೆಯ ಫ್ಲೇವರ್ ಅಂತ ಒಂದು ಉದ್ದಿನ ಬೇಳೆಯ ಫ್ಲೇವರು ಕೊಡುತ್ತೆ ಇದಕ್ಕೆ. ಇವಾಗ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡು ತೆಗಿತಾ ಇದ್ದೇವೆ. ನೋಡಿ, ತುಂಬ ನೈಸಾಗಿ ಮಾಡ್ಕೋಬಾರ್ದು, ಇಷ್ಟು ರಫ್ ಆಗಿ ಇರಬೇಕು. ಅದಕ್ಕೆ ನಾವು ಈ ಮಸಾಲೆಗೆ ಹಿಡಿಯುವಷ್ಟು ಚಗತೆ ಸೊಪ್ಪನ್ನು ಹೆಚ್ಚಿಕೊಂಡಿರುವಂಥದ್ದು ಇದಕ್ಕೆ ಹಾಕಿ ನೋಡಿ, ಎಲ್ಲೂ ನೀರನ್ನು ಬಳಸಬಾರ್ದು. ಈ ವಡೆ ಕಟ್ಟುವ ಹದಕ್ಕೆ ಇದನ್ನು ಬರಬೇಕು. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀವಿ, ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ವಡೆ ಕಟ್ಟೋದಕ್ಕೆ ಬರುತ್ತೆ, ನೀರ ಉಪಯೋಗಿಸ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ವಡೆ ಕಟ್ಟಿದ ಮೇಲೆ ಒಂದಾಗಿ ಈ ರೀತಿ ವಡೆಯನ್ನು ಬಿಟ್ಕೊಳ್ಳೋಣ ಎಣ್ಣೆಯಲ್ಲಿ. ನೋಡಿ, ಮೀಡಿಯಮ್ ಟು ಲೋ ಸಿಮ್ಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಒಳಗಡೆ ಹಸಿ ಇರುತ್ತೆ, ಹೊರಗಡೆ
ಬ್ರೌನ್ ಆಗಿಬಿಡುತ್ತೆ. ಆವಾಗ ರಾ ಇರುತ್ತೆ ನೋಡಿ. ಸಿಮ್ಮಲ್ಲಿ ಮೀಡಿಯಮ್ ಟು ಲೋ ಇದರಲ್ಲಿ ಬೇಯಿಸಬೇಕು ಈ ರೀತಿಯಾಗಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ಇವಾಗ ತೆಕ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೀವಿ. ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಬೆಂಗಳೂರಿನಲ್ಲಿರೋರಿಗೆ ಅಂಗಳದಲ್ಲಿ ಇದು ಚಗತೆ ಸೊಪ್ಪೆಯಲ್ಲಿ ಬೆಳೆಯೋದಿಲ್ಲ. ಆದರೆ ನಮಗೆ ಮಂಗಳೂರು ಸ್ಟೋರಿನಲ್ಲಿ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಈ ಮಾನ್ಸೂನ್ ಸೀಸನಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ. ಮತ್ತಷ್ಟು ರೆಸಿಪೀಸನ್ನು ನಾನು ಇದರಲ್ಲಿ ತೋರಿಸ್ಲಿಕ್ಕಿದ್ದೇನೆ. ಸ್ಟೇ ಟ್ಯೂನ್. ನೋಡಿ ಇವಾಗ ರೆಡಿ ಆಗಿದೆ ಡೆಲಿಷಿಯಸ್ ಗರಿಯಾದ ಚಗತೆ ಸೊಪ್ಪಿನ ವಡೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಸಿಗೋಣ ಮತ್ತಷ್ಟು ರೆಸಿಪೀಸ್ಗಳೊಂದಿಗೆ, ಮಾನ್ಸೂನ್ ರೆಸಿಪೀಸ್ಗಳೊಂದಿಗೆ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.